ತರಂಗ ಸ್ನೇಹ ತರಂಗದ ದಿನಗಳು, ಸ್ನೇಹ ತರಂಗ ನಮ್ಮ ಗೆಳೆತನ ಸ್ನೇಹ ತರಂಗದ ದಿನಗಳು. ಸೋಲಾರಿ ಕಾರ್ಗಳು ಅಲ್ಲೊಂದಿಲ್ಲೊಂದ್ ಬಾರ್ಗಳು, ಜನರೇ ಕಲಾಕಾರ್ಗಳು, ಇಲ್ಲಿ ನಾವೇ ಸೂಪರ್ ಸ್ಟಾರ್ಗಳು. ಎದ್ದು ಬಿದ್ದು ಕುಂತು ನಿಂತು ನಿದ್ದೆ ಹೊಡೆದ ಕ್ಷಣಗಳು. ಸ್ನೇಹ ತರಂಗ ತರಂಗ ಸ್ನೇಹ ತರಂಗದ ದಿನಗಳು, ಸ್ನೇಹ ತರಂಗ ನಮ್ಮ ಗೆಳೆತನ ಸ್ನೇಹ ತರಂಗದ ದಿನಗಳು. ಸೂಪರ್ ಸ್ಮಾರ್ಟ್ ಫೋನ್ಗಳು, ನಿಮಿಷಕ್ಕೆ 50 ಕಾಲ್ಗಳು, ಸೋಪು ಪೇಸ್ಟು ಬ್ರಷ್ಗಳು, ಬಸ್ಸಲ್ಲಿ ತುಂಬಾ ರಶ್ಗಳು. ಹುದ್ದೆ ಇದ್ರು ಜೊತೆಗೆ ನಾವು ಒಂದೇ ಅನ್ನೋ ಗುಣಗಳು. ಸ್ನೇಹ ತರಂಗ ತರಂಗ ಸ್ನೇಹ ತರಂಗದ ದಿನಗಳು, ಸ್ನೇಹ ತರಂಗ ನಮ್ಮ ಗೆಳೆತನ ಸ್ನೇಹ ತರಂಗದ ದಿನಗಳು. ಎಡಬಿಡದೆ ಕಾಡ್ತಿದೆಯಲ್ಲ ಅವಳ ನೆನಪು. ಫಸ್ಟ್ ಮನಸ್ಸಲ್ಲಿರೋದು ಹೇಳ್ಕೋಬೇಕು. ನಾ ಬರೆಯೋ ಒಂದೊಂದು ಕವನಗಳಿಗೂ ಸ್ಫೂರ್ತಿಯಾಗಿರೋ ಅವಳು ನನ್ನ ಜೀವನ ಜೊತೆ ಆಗಿರಬೇಕು. ಇವನಾಗಪ್ಪ ಕಾಲ್ ಮಾಡ್ತಾ. ಓಯ್ ಇಂದ್ರ, ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲಿದ್ದೀಯಾ ಮಾರಯ್ಯ? ಡೇವಿಡ್, ನನಗೇನು ಕೇಳಬೇಡ, ನಾನೊಂದು ಸುಂದರ ಲೋಕದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ. ನನ್ನೆದೆ ತಾಳ ಹಾಕಿದೆ ಅವಳ ಮೋಹದ ಮೋಡಿಗೆ, ಹೃದಯವು ಕಸಿವಿಸಿಯಾಗಿದೆ ಅವಳ ಕೈಬಳೆ ನಾದದ ಗುಂಗಿಗೆ. ಆ ತೀಕ್ಷ್ಣ ನೋಟಕ್ಕೆ ನಾ ನಿಲುಕಬೇಕೆನಿಸಿದೆ ಪ್ರೀತಿಯ ಸೆರೆಗೆ, ಹೂಹಾಸಿ ಕಾಯುವೆ ಅವಳು ಬರುವ ದಾರಿಗೆ. ಓಯ್ ಎಂತ ಮಾರಯ್ಯ, ಎಂತ ಆಗಿದೆ ನಿನಗೆ? ಅಲ್ಲ, 10 ಬಾರಿ ಕರೆ ಮಾಡಿದರೂ ಒಂದು ಬಾರಿ ಎತ್ತಿ ಮಾತನಾಡೋದು ಬೇಡವೇ? ಛೇ, ಈ ಹಾಳಾದ ಪ್ರೀತಿಯಲ್ಲಿ ಬಿದ್ದ ಮೇಲೆ ಕಿಸೆಯಲ್ಲಿದ್ದ ಗೆಳೆಯರನ್ನೆಲ್ಲ ಬೀದಿಗೆ ನಿಲ್ಲಿಸಿ ಮಂಗನಾಟ ಆಡ್ತಾರೆ. ಅಲ್ಲ ಮಾರಯ್ಯ, ಇದೆಲ್ಲ ವರ್ಕೌಟ್ ಆಗುವುದುಂಟಾ? ಆಗುತ್ತೆ, ಹಾಗೇ ಆಗುತ್ತೆ. ಆ ನಂಬಿಕೆ ನನಗಿದೆ. ಡೇವಿಡ್, ಸಂಜನ ಕಣ್ಮುಂದೆ ಬಂದು ಮಿಂಚಿ ಮರೆಯಾಗ್ತಿದ್ದಾಳೆ ಕಣೋ. ಅವಳು ಬಂದಾಗೆಲ್ಲ ಒಂದೊಂದು ಕವಿತೆ ಹುಟ್ಟುತ್ತೆ. ನಿಂಗೊಂದು ಹೇಳ? ಸಾಕು ನಿಲ್ಲಿಸು ಮಾರಯ್ಯ, ಇದು ಯಾರ ಕಿವಿಗೆ ಕೇಳಬೇಕೋ ಅವರಿಗೆ ಹೋಗಿ ಹೇಳು. ಕಪ್ ಗೆಲ್ಲಬೇಕು ಅಂದರೆ ರೋಡಲ್ಲಿ ಬ್ಯಾಟ್ ಬೀಸೋದಲ್ಲ, ಗ್ರೌಂಡಲ್ಲಿ ಹಾಡಿ ಗೆಲ್ಲಬೇಕು. ಈ ನಿನ್ನ ಕವಿತೆಗೆ ಸೋಲ್ಬೇಕಾದವನು ನಾನಲ್ಲ, ಗೊತ್ತುಂಟಲ್ಲವೋ? ಆಗಲ್ಲ ಮಗ, ನೆಟ್ ಪ್ರಾಕ್ಟೀಸ್ ಇದ್ದರೆ ತಾನೇ ಗ್ರೌಂಡಲ್ಲಿ ಚೆನ್ನಾಗಿ ಆಡೋಕ್ಕಾಗೋದು. ಅವಳು ಮುಂದೆ ನರ್ವಸ್ ಆಗಬಾರ್ದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮಗ. ಇವತ್ತೇನೇ ಆಗಲಿ ನನ್ನ ಮನಸ್ಸಲ್ಲಿರೋದೆಲ್ಲ ಅವಳಿಗೆ ಹೇಳ್ಕೊಂಡೇ ಹೇಳ್ಕೊತೀನಿ. ನಿಶ್ಚಿಂತೆ ಆಗಿರು ಮಾರಯ್ಯ, ಎಲ್ಲ ಒಳ್ಳೆಯದೇ ಆಗುತ್ತೆ. ಥ್ಯಾಂಕ್ ಯು ಮಗ. ಆ ದೇವ್ರು ತುಂಬ ಸ್ವಾರ್ಥಿ ಮಗಳೇ. ನಾವು ಖುಷಿಯಾಗಿರೋದನ್ನ ಅವ್ರ ಕೈಲಿ ನೋಡೋದಕ್ಕಾಗಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಆ ಖುಷಿಗೆ ಕಲ್ಲು ಹೊಡೆದು ಅವನು ತಮಾಷೆ ನೋಡ್ತಾ ಇರ್ತಾನೆ. ಆ ದೇವರು ನಮ್ಮ ಮನೆ ಬೆಳಕನ್ನ ಕಿತ್ಕೊಂಡ್ಬಿಟ್ಟ. ಅವನು ನಿಷ್ಕರುಣಿ ಮಗಳೇ, ನಿಷ್ಕರುಣಿ.
ಹೇಳಿ? ಅವಳನ್ನ ಮರೀದೆ ಬೇರೆ ದಾರಿ ಇಲ್ವಾ? ಅವಳಿಂದ ಮರೆಯೋದಕ್ಕೆ ನಾನು ಕಳ್ಕೊಂಡಿರೋದು ಹಣ ಅಲ್ಲ ಕಣೆ, ನನ್ನ ಪ್ರಾಣನ. ಅವಳೇನೋ ನಮ್ಮನ್ ಬಿಟ್ಟು ಹೋದ್ಲು, ಆದ್ರೆ ನಾವು ಸಾಯೋವರೆಗೂ ಬದುಕಿರ್ಬೇಕ್ರಿ. ಹೀಗೆ ದಿನ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ರೆ ನಮ್ ಬಿಸ್ನೆಸ್ ಗತಿ ಏನು? ನಮ್ ಬಿಸ್ನೆಸ್ ಕಡೆನೂ ಸ್ವಲ್ಪ ಗಮನ ಕೊಡ್ರಿ. ತಗೊಳ್ಳಿ, ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ ಆಫೀಸ್ ಕಳಿಸ್ಕೊಡಿ. ನನಗೆ ಯಾವ ಆಫೀಸು ಬೇಡ, ನಾನಿದ್ಯಾವುದನ್ನು ಮಾಡಲ್ಲ. ನಾ ಹೇಳಿದ್ದೆ ಕರೆಕ್ಟು. ನೀನ್ ಸುಮ್ಮನಿರು ಮಾರ. ನೀನೇ ಸುಮ್ಮನಿರು. ನಾನು ಸುಮ್ಮನೆ ಇದ್ದೆ. ಬರೀ ನಿಂದೆ. ಇದಾಯ್ತು. ನಾನು ಶುರು ಮಾಡಿದ್ದು. ಇನ್ಯಾರು? ನೀನೇ. ಯಾವಾಗ? ಆಂಟಿ, ಏನಾಯ್ತಂಟಿ? ಏನಂತ ಹೇಳಿ ಇಂದ್ರ, ಇವರು ಮಗಳ ಚಿಂತೆಯಲ್ಲೇ ಕೊರಗ್ತಾ ಇದ್ದಾರೆ. ಅಂಕಲ್, ತಪ್ಪು ತಿಳ್ಕೊಂಡಿದ್ದೀರಾ ಅಂಕಲ್. ಸಂಜನಾ ಯಾವಾಗಲೂ ನಮ್ಮ ಜೊತೆನೇ ಇರ್ತಾಳೆ. ಆ ದೇವರು ನಮ್ಮ ಸಂಜನನ ಹತ್ರ ಕರ್ಸ್ಕೊಂಡಿರ್ಬೋದು, ಆದರೆ ನಮ್ಗಳೆಲ್ಲರ ಮನಸ್ಸಲ್ಲಿಂದ ಅವಳನ್ನು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂಕಲ್. ಸಂಜನಾ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ನಮ್ಮ ಮನಸ್ಸಲ್ಲೇ ಶಾಶ್ವತವಾಗಿದ್ದಾಳೆ. ಇನ್ಮೇಲೆ ಅವಳಿಲ್ಲ ಅಂತ ಯಾವತ್ತೂ ಕಣ್ಣೀರಾಕ್ಬೇಡಿ ಅಂಕಲ್. ನಾವೆಲ್ಲ ನಿಮ್ಮ ಮಕ್ಕಳಿದ್ದಂಗೆ ಅಲ್ವಾ? ಸಮಾಧಾನ ಮಾಡ್ಕೊಳ್ಳಿ ಅಂಕಲ್. ಬಿಚ್ಚೋ, ನಾನು ಬಿಚ್ಚೋದಿಲ್ಲ ಮಾರಯ್ಯ, ಪ್ರಾಣ ಬೇಕಿದ್ರೆ ಬಿಡ್ತೇನೆ. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ನೀನೇ ಬಿಚ್ತೀಯೋ ಇಲ್ಲ ನಾ ಬಂದು ಬಿಚ್ಲೋ? ಹಾ ಪೂಜಿಯ. ಇಲ್ಲೇನ್ರೋ ಮಾಡ್ತಿದ್ದೀರಾ ಒಳಗಡೆ ಬರೋದು ಬಿಟ್ಟು? ಏನ್ರೋ ಅದು ಬಿಚ್ಚೋ ಬಿಚ್ಚೋ ಅಂತ? ಶೂ ಬಿಚ್ಚಿ ಒಳಗೆ ಬಾ ಅಂದರೆ ಪ್ರಪಂಚದಲ್ಲೇ ಇಲ್ದಿರೋದು ಇವನ್ ಪಾದದ ಕೆಳಗೆ ಇರೋರ ಥರ ಆಡ್ತಾನೆ. ಬೇಡ ಮಾರಯ್ಯ, ನನಗೆ ಸಿಟ್ಟು ಬಂದರೆ ನಿನಗೆ ತಟ್ಟಿ ಬಿಡ್ತೇನೆ. ಈ ಶೂ ಎಷ್ಟು ದುಬಾರಿ ನಿನಗೆ ಗೊತ್ತುಂಟು. ಯಾರಾದರೂ ನಿನ್ನಂಥವನು ಕದ್ದು ಬಿಟ್ಟರೆ ಎಂತ ಮಾಡುವುದು? ಓ, ಇದಾ ನಿನ್ನ ಪ್ರಾಬ್ಲಮ್ಮು? ನಿನ್ನ ಶೂಗೆ ನಾನು ಗ್ಯಾರಂಟಿ ಕೊಡ್ತೀನಿ. ನಾನಲ್ಲ, ನಮ್ಮ ಅಪ್ಪನಂಥವನು ಕದಿಯೋಕ್ಕಾಗಲ್ಲ. ಸರಿ, ನಿನ್ನ ಮೇಲೆ ನಂಬಿಕೆ ಇಡ್ತೇನೆ. ನನ್ನ ಶೂಗೆ ಎಂತ ಆದರೂ ಆದರೆ ನಿನ್ನನ್ನು ವಾಲ್ ಪೋಸ್ಟರ ಗೋಡೆಗೆ ಅಂಟಿಸಿ ಬಿಡ್ತೇನೆ. ಏ, ಸಾಕು ಬಂದ್ರು. ಆಯ್ತಲ್ವೋ? ಓ, ಇವಾಗ ಬಂದ್ರಾ? ಕುತ್ಕೊಳ್ಳಿ, ನಿಮ್ಗೆಲ್ರಿಗೂ ಕಾಫಿ ತಗೊಂಡು ಬರ್ತೀನಿ. ಸರಿ ಆಂಟಿ. ಏನಂಕಲ್, ಐರನ್ ರಾಡ್ ಇದ್ದಂಗಿದ್ರಿ. ಕಣ್ಣೀರು ಹಾಕಿ ಹಾಕಿ ಬಿಯರ್ ಬಾಟ್ಲ್ ಥರ ಹೋಗಿದ್ದೀರಾ. ಸುಖ ಬಂದಾಗ ಹಿಗ್ಬಾರ್ದು, ದುಃಖ ಬಂದಾಗ ಕುಗ್ಬಾರ್ದು ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ಅಂಕಲ್. ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ಪ್ಲೀಸ್ ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಇವನು ಇಲ್ಲಿದ್ದಾನ? ಓ, ಶೂ ಎಲ್ಲೋಯ್ತು ನನ್ನ ಶೂ? ಓ, ನನ್ನ ಶೂ ನನ್ನ ಶೂ ನನ್ನ ಶೂ. ಹಾಂ, ಸಂಜು. ಹಬ್ಬ, ಅಂತೂ ನನ್ನ ಶೂ ಸಿಕ್ತು. ಇವಂದೊಳ್ಳೆ. ಓ ಚಾ. ಅಲ್ಲ, ಆಟೋದಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದರೆ 80 ರೂಪೀಸ್ ತೊಗೊಳ್ತಾನೆ. ಇವನು ಸ್ವಲ್ಪ ದೂರ ಇದೆ, ಅದಕ್ಕೆ 80 ರೂಪೀಸ್ ಅಂತ ಹೇಳ್ತಾನೆ. ನಾನು ಮೆಟ್ರೋಗೆ ಬರ್ಬೇಕಾಗಿತ್ತು ಕಣೆ. ನಾನು ಅವತ್ತೇ ಹೇಳಿಲ್ಲ ನಿಮಗೆ ಮೆಟ್ರೋದಲ್ಲಿ ಬರ್ಬೇಕಂತ. ನಿಲ್ಸು ನಿಲ್ಸು ನಿಲ್ಸು. ಅಲ್ಲ, ಯಾಕೋ? ಏನ್ ಸ್ಟೈಲೋ ಇವ್ರದ್ದು. ಅಲ್ರೋ, ರೀಸೆಂಟಾಗಿ ನಮ್ಮ ದೇಶದವರು ಒಂದೇ ರಾಕೆಟ್ನಲ್ಲಿ 104 ಸ್ಯಾಟಲೈಟ್ ಕಳಿಸಿದಾರಂತೆ. ನೀವೇನ್ರೋ ಆ ರೆಕಾರ್ಡ್ನು ಬ್ರೇಕ್ ಮಾಡ್ಬೇಕಂತಿದ್ದೀರಾ? ಆ ರಾಕೆಟ್ ಓಡಿಸ್ತಾ ಇದ್ನಲ್ಲ ಡ್ರೈವರು, ಅವ್ನ ನಂತರನೇ ಇದ್ದ ಅನ್ಸುತ್ತಲ್ವ ನೇನಾ ಡಾರ್ಲಿಂಗ್? ಇಲ್ಲ ಮಾರಯ್ಯ, ಡ್ರೈವರ್ ಥರ ಕಾಣಿಸ್ತಾ ಇಲ್ಲ ನೀನು. ಅಮಾವಾಸ್ಯೆ ದಿನ ಆ ರಾಕೆಟ್ನ ತೊಳೆದು ಅದರ ಚಕ್ರಗಳಿಗೆ ನಿಂಬೆಹಣ್ಣು ಇಡೋನ್ ಥರ ಕಾಣ್ತಾ ಇದೆಯಾ ಅಲ್ವ ನಯನ? ನಿಂಬೆಹಣ್ಣು ಮೆಣಸಿನ್ಕಾಯಿ ವಿಷಯ ಎಲ್ಲ ನಂಗೆ ಗೊತ್ತಿಲ್ಲ, ಆದರೆ ಇನ್ನೊಂದು ಸಲ ಏನಾದ್ರು ಡಾರ್ಲಿಂಗ್ ಗಿರ್ಲಿಂಗ್ ಅಂದ್ಯೋ ಸರಿ ಇರಲ್ಲ. ಏ, ರ್ಯಾಂಕು ಯಾವಾಗಲೂ ಓದ್ತಿರ್ತಾನಲ್ಲ ಇವನು. ವಿಚ್ ಸಬ್ಜೆಕ್ಟ್ ರ್ಯಾಂಕು? ಇಟ್ಸ್ ಟರ್ಬೋ ಮಿಷನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಏನಂದ್ಯೋ ರ್ಯಾಂಕು?
ನಮಗೆ ಈ ಸಮಯದಲ್ಲಿ ಈ ಸಬ್ಜೆಕ್ಟ್ ಬೇರೆ ಇದೆಯಾ? ಕೊಡಿಲಿ ನೋಡೋಣ. ಓ, ಇಂಗ್ಲೀಷು. ಕನ್ನಡ ನಾಡಲ್ಲಿ ಕನ್ನಡ ಮಾತಾಡಬೇಕು, ಕಾವೇರಿನ ಉಳಿಸ್ಬೇಕು. ಅರ್ಥ ಆಯಿತು? ಓ ಈಶ್ವರ್, ನೀನು ಇಲ್ಲಿವರೆಗೂ ಪಾಸ್ ಆಗಿ ಬರಲಿಕ್ಕೆ ಕಾರಣ ಅವನೇ ಅಲ್ಲವೋ? ನಿನ್ನ ಆನ್ಸರ್ ಶೀಟ್ ಮೇಲೆ ಬರೆಯೋ ಆನ್ಸರ್ ಅವನದೇ. ಈಗ ಅವನಿಗೆ ಬೈದಿದ್ದಕ್ಕೆ ಅವ ಎಕ್ಸಾಮಿನಲ್ಲಿ ಮತ್ತೆ ಸೇಡು ತೀರಿಸಿಕೊಂಡರೆ ಎಂತ ಮಾಡು? ಹೌದು ಮಾರಾಯ, ಪೆನ್ನಿಗೆ ಇಂಕಿದ್ದಂಗೆ ಅವನಿಗೆ ಬೈದ್ಬಿಟ್ನಲ್ಲ. ಎಲ್ಲ ಈ ಬಜಾರಿಂದನೇ ಆಗಿದ್ದು. ಬಜಾರಿ ಗಿಜಾರಿ ಅಂದರೆ ಗುಜ್ರಿ ಅಂಗಡಿಗೆ ಸ್ಕ್ರಾಪ್ ಹೋಗ್ತೀಯ ಅಷ್ಟೇ. ತಾವ್ಯಾಕೆ ಮೌನಾಚರಣೆ ಆಚರಿಸ್ತಾ ಇದ್ದೀರಾ? ಬಹುಶಃ ಒಳ್ಳೆ ಹುಡುಗ ಸಿಗ್ಲಿ ಅಂತ ಇರಬೇಕು. ಸಿಗ್ತಾನ್ ಬಿಡಿ. ಅಯ್ಯೋ ಹಾಗೇನಿಲ್ಲ, ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಷ್ಟೇ. ಏನೇ ಹೇಳಿ, ಕೋಕಿಲೆ ಹಾಡ್ತಿದ್ರೇನೆ ಚಂದ. ಆ ಹುಣ್ಮೆ ರಾತ್ರಿಲಿ ಈ ನಕ್ಷತ್ರಗಳೇ ಮಾತಾಡ್ತಿದ್ದಾವೆ. ಚಂದ್ರನು ಹೊಳಿತಾ ಇರಬೇಕು ಕಣ್ರಿ. ಇಂದ್ರ, ಟ್ಯೂಷನ್ ಫೀಸ್ ಕಟ್ಟಬೇಕಾಗಿತ್ತು. ಇವತ್ತು ಲಾಸ್ಟ್ ಡೇಟ್ ಇದೆ. ಕೊಡ್ತೀನಿ ಅಂದಿದ್ದೆ ಅಲ್ವಾ? ಓ ಸಾರಿ ಮಗ, ಮರ್ತ್ಬಿಟ್ಟಿದೆ. ತಗೋ ಕ್ರೆಡಿಟ್ ಕಾರ್ಡು, ಯೂಸ್ ಮಾಡ್ಕೊ. ಥ್ಯಾಂಕ್ ಯು ಸೋ ಮಚ್ ಇಂದ್ರ. ಇಟ್ಸ್ ಓಕೆ. ರ್ಯಾಂಕು ನಾನೇ ಕೊಡ್ತಿದ್ದೆ, ಅದು ನನಗೂ ಬೇರೆ ಕಮಿಟ್ಮೆಂಟ್ ಎಲ್ಲ ಇದೆ. ಸರಿ ಬಾ, ಓಕೆ ಬರ್ತೀವಿ. ಓಕೆ ಬಾಯ್. ಓ ಫಾತಿಮಾ, ಬಾಮ್ಮ ಒಳಗಡೆ. ಏನಿವತ್ತು ನಮ್ಮ ಮನೆ ನೆನಪಾಗ್ಬಿಟ್ಟಿದೆಯಲ್ಲ ನಿನಗೆ? ಏನು ಮಾಡೋದು ಆಂಟಿ, ಕಷ್ಟ ಬಂದಾಗ ತಾನೇ ದೇವ್ರ ನೆನಪಾಗೋದು. ನಿಮ್ಮ ಮನೆ ಒಂಥರ ದೇವಸ್ಥಾನ ಇದ್ದಂಗೆ, ಅದಕ್ಕೆ ನೆಮ್ಮದಿಗೋಸ್ಕರ ಬಂದೆ. ಆಯ್ತಮ್ಮ ಬಾ. ಸಂಜನಾ? ಸಂಜನಾ ಒಳಗಡೆ ಇದ್ದಾಳೆ, ಹೋಗಮ್ಮ ಮಾತಾಡ್ಸು. ಆಯ್ತು ಆಂಟಿ. ಹಾಯ್ ಸಂಜನಾ, ಏನೇ ಲ್ಯಾಪ್ಟಾಪ್ ನೋಡ್ಕೊಂಡು ಲೋಕನೇ ಮರ್ತೋಗ್ಬಿಟ್ಟಿದ್ಯಾ? ಬಾ ಕೂತ್ಕೋ. ರೆಸ್ಯೂಮ್ ಪ್ರಿಪೇರ್ ಮಾಡ್ತಿದ್ದೀನಿ ಕಣೆ. ಬರ್ಬೇಕಾದ್ರೆ ದಾರಿನಲ್ಲಿ ವಿದ್ಯಾ ಸಿಕ್ಕಿದ್ಲು. ಕಾಲೇಜ್ ಸ್ಟಾರ್ಟಿಂಗಲ್ಲಿ ಅಯ್ಯೋ ಪಾಪ ಅನ್ನೋ ಥರ ಇದ್ಲು. ಇವಾಗ 3.5 ವರ್ಷದಲ್ಲಿ ಅವಳ್ದು ಅದೇನು ಬಟ್ಟೆಗಳು, ಅದೇನು ಜ್ಯುವೆಲರ್ಸು, ಅಬ್ಬಬ್ಬಬ್ಬಾ, ಅದು ಯಾವನೋ ಒಳ್ಳೆ ಬಕ್ರ ತಗ್ಲಾಕೊಂಡಿರ್ಬೇಕು. ಅದು ಸರಿ, ನಿನ್ನ ರೆಸ್ಯೂಮ್ನಲ್ಲಿ ಅದೇನದು ಹಾಬೀಸ್ ಮತ್ತು ಇಂಟ್ರೆಸ್ಟ್ಗೆ ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಓದೋದು ಅಂತ ಹಾಕಿದ್ಯಾ? ನೀನು ಯಾವತ್ತೂ ಬುಕ್ ಇಡ್ತಿದ್ದೆ ನೋಡಿಲ್ವಲ್ಲ ನಾನು. ಓ ಅದಾ, ಆ ಥರ ಹಾಕಿದ್ರೇನೆ ಇಂಟರ್ವ್ಯೂನಲ್ಲಿ ಇಂಪ್ರೆಸ್ ಆಗೋದು. ನನ್ನ ಬೇರೆ ಮೊನ್ನೆ ಬರ್ದ ಎಕ್ಸಾಮ್ ಅಷ್ಟು ಸರಿ ಆಗಿಲ್ಲ. 1 ಬ್ಯಾಕ್ಲಾಗ್ ಇದ್ರೂ ಇಂಟರ್ವ್ಯೂ ಕರೆಯಲ್ವಂತೆ. ಕ್ಯಾಂಪಸ್ ಆಗದೆ ಇದ್ರೆ ನಮ್ಮಪ್ಪ ನನ್ನ ಸಿಗದೆ ಹಾಕ್ಬಿಡ್ತಾರೆ ಕಣೆ. ಅದಕ್ಕಿಂತ ಮುಂಚೆ ನಂಗೆ ನಾನೇನು ಮಾಡ್ಕೋತೀನೋ ಗೊತ್ತಿಲ್ಲ. ಸಂಜನಾ, ಹಾಗೆಲ್ಲ ಮಾತಾಡಬಾರ್ದು. ಜೀವನ ತುಂಬ ದೊಡ್ಡದು, ಕ್ಯಾಂಪಸ್ಸೇ ಜೀವನ ಅಲ್ಲ. ಅದು ಬೇರೆ, ನೀನು ನಂಬಿರೋರು ನೀನು ಬಿಟ್ಟಿರ್ತಾರಾ? ಕೊಡೋ ತಗೊಳ್ಳೋಣ. ನೋಟದಾಗೆ ನಗೆಯ ಮೀಟಿ, ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ಬಿಡೋ ಬುಕ್ಕು. ಬ್ರೋ, ನಾನು ಬೆಳೆಸಿದ್ದು ನಾನೇ ಎತ್ಕೊಡ್ತೀನಿ. ನಾ ಎತ್ಕೊಡ್ತೀನಿ, ನೀನು ಸೈಲೆಂಟಾಗಿ ಎಗುರ್ಕೊಳ್ಳಲೇ, ಇಲ್ಲ ಅಂದರೆ ನಿಗುರ್ಕೊಬಿಡ್ತೀಯ ಡ್ಯೂಟಿಯಲ್ಲೇ. ಬಾ ರಾಜು, ನಾವು ಹೋಗೋಣ. ಅಲಿ, ಜಾಸ್ತಿ ಆಯ್ತಾನೆ ನನ್ನ ಮಕ್ಕಳದು. ಹೌದಣ್ಣ. ನೋಡು ನನ್ನ ಹುಡುಗಿ ನನ್ನ ನೋಡಿ ಹೆಂಗ್ ನಗ್ತಾವಲೆ. ಹೌದಣ್ಣ. ಫಾತಿಮಾ, ಇವನ್ ಹಳೆ ಡವ್ ಇನ್ನೊಬ್ನಿಗೆ ಡವ್ ಹೊಡಿತಾವಳೆ, ಅವನ್ ಡವ್ ಇವನಿಗೆ ಡವ್ ಹೊಡಿತಾವಳೆ. ಅದ್ಯಾರು? ದಾಮಿನಿ ಕಡ. ಇವನ್ ನೋಡ್ರೆ ಅವಳು ಹಿಂದೆ ಹಿಂದೆ ಸುತ್ತಾನೆ. ಯಾಕೋ? ರೀಚಾರ್ಜ್ ಎಲ್ಲ ಮಾಡ್ಸಕ್ ಹೋಗ್ತಾನೆ. ರೀಚಾರ್ಜ್ ಅಂದಾಗ ಒಂದು ಕವನ ನೆನಪಾಯ್ತು, ಹೇಳ. ಮೆಸೇಜ್ ಪ್ಯಾಕ್ ಹಾಕಿಸ್ಕೊಳಕ್ ಹೋದಾಗ ನನ್ನ ನೋಡಿ ನಕ್ಕುದ್ಲು ಒಬ್ಳು. ಅವಳ ಸೌಂದರ್ಯ ನೋಡಿ ಅನಿಸ್ತು ಎಲ್ಲಿ ನಾನಾಗೋಗ್ತೀನೋ ಮೆಂಟ್ಲು. ಇರಬಹುದು ಅನ್ಕೊಂಡೆ ಅವಳು ಏರ್ಟೆಲ್ ಆಫೀಸ್ ಓನರ್ ಮಗಳು. ವಿಚಾರಿಸಿದಾಗ ಗೊತ್ತಾಯ್ತು ಅವಳು ಕಸ ಗುಡಿಸೋ ಕರಿಯಪ್ಪನ ಹೆಂಡತಿ ಸುಶೀಲು. ಮಗ, ನಂಗೆ ಅವಳು ನಡೆಯುತ್ತಾ? ನೀನ್ ಬರ್ಕೆಟ್ಟಿದ್ಯಾ ಗುರು? ವಾ ವಾ ವಾ,
ಏನು ಹೇಳ್ದೆ ಮಗ? ಯಾರೋ ಬರ್ತಿದ್ ಕವನ? ನಿಮ್ಮ ತಾತ. ನಮ್ಮ ತಾತಂಗೆ ತಿಥಿ ಮಾಡಾಯ್ತು. ಯಾಕೆ ನಿಮ್ಮ ಅಜ್ಜಿಗಿನ್ನೂ ಒಗ್ಯಾಕ್ಸಿಲ್ವಾ? ಯಾಕೋ ಮೈ ಕಡಿತಾ ಇದೆಯಾ? ಮೋಸ್ಟ್ಲಿ ಎಡಗಡೆ ಎದ್ದಂಗಿದೆ. ಲೋ ಈಶ್ವರ್, ಯಾಕೋ ಸುಮ್ಮನೆ ಬೈಸ್ಕೊಳಕ್ ಮೇಲ್ ಬೀಳ್ತೀಯ? ಹೌದು ಮಾರಯ್ಯ, ಬೌಲಿಂಗ್ ಬರ್ದೇ ಇದ್ಮೇಲೆ ಬಾಲ್ ತಗೊಂಡು ಬ್ಯಾಟ್ಸ್ಮನ್ ಹತ್ರ ಹೋದ್ರೆ ಇನ್ನೆಂತ ಆಗುತ್ತೆ? ಬೌಂಡ್ರಿ ಹೊಡಿಯೋದು ಗ್ಯಾರಂಟಿ. ಮಗ, ಬರ್ತಾ ಬರ್ತಾ ಇವ್ರದ್ದು ಜಾಸ್ತಿ ಆಯಿತು. ಹೇಳೋರು ಕೇಳೋರಿಲ್ಲ ಅಂತ ಅದ್ಮೀರ್ ಆಡ್ತಾ ಇದ್ದಾರೆ. ಯಾಕೋ ರಂಕು, ನಾನೇನು ಮಾಡಿದೆ? ಇಟ್ಸ್ ನಾಟ್ ಯು ಬ್ರೋ, ಇಟ್ಸ್ ಹಿಮ್, ವಿಜಯ್. ಅಲ್ಲ ಕಣ, ಒಳ್ಳೆ ಕಾರ್ಟೂನ್ ಥರ ಇದೆಯಾ. ಆ ಪೈಲ್ವಾನ್ ಜೊತೆ ನೀನು ಯಾಕೋ ಫೈಟ್ ಮಾಡೋಕ್ಕೆ ಹೋದೆ? ನಾನೇನು ಫೈಟ್ ಮಾಡೋಕ್ಕೆ ಹೋಗಿಲ್ಲ. ಅವನೇ ಸಂಜನಾ ಜೊತೆ. ಸಂಜನಾ ಜೊತೆ ಏನಿಲ್ಲ ಬಿಡು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಆ ಇಡಿಯಟ್ ಏನೋ ಮಾಡಿದಾನೆ ಅಂತ. ಇವಾಗೇ ನೀನು ಹೇಳ್ತೀಯೋ ಇಲ್ವೋ? ಇನ್ನೂ ಹೊಡಿಬೇಕಾಯ್ತು ಬಿಡೋಣ ನೀವು ಅವರಿಗೆ. ಏ ಲೋಫರ್, ಯಾಕೋ ಚಪ್ಪರ್ ಥರ ಬಿಹೇವ್ ಮಾಡ್ತಾ ಇದೆಯಾ? ಇದೆಲ್ಲ ಸರಿ ಇರಲ್ಲ ನೋಡು. ನಿನ್ನ ಬೌಂಡ್ರಿ ಒಳಗಡೆ ನೀನಿದ್ರೆ ನಿನಗೂ ಈ ನಿನ್ನ ತುಕಾಲಿಗಳಿಗೂ ಒಳ್ಳೇದು. ಇನ್ನೊಂದ್ಸಲ ಹೀಗಾಗಬೇಕಲ್ಲ, ಚಪ್ಪಲಿ ಕಿತ್ತೋಗುತ್ತೆ. ಲೋ ಅಲೇ, ಯಾರು ಇವಳು? ಒಳ್ಳೆ ಪಟಾಕಿ ಥರ ಸಿಡಿತಾವಲೇ. ಹೌದಣ್ಣ. ಹೌದಣ್ಣ, ಈಗ ತಾನೇ ಒಳಗೆ ಕೊಡ್ದಿರೋ ಬೆಣ್ಣೆ ಇದ್ದಂಗೆ ಅವಳೆ. ಲೋ ಚಮಚ, ನೋಡಕ್ ಬೆಣ್ಣೆ ಥರ ಇದ್ರು ಕಣ್ಣಲ್ಲೇ ಬಾಣ ಬಿಟ್ಟು ಪ್ರಾಣನ ತೆಗೆದ್ಬಿಡ್ತೀನಿ. ಈ ನಿಮ್ಮ ಕಚಡ ಬುದ್ಧಿ ಬಿಟ್ರೆ ಒಳ್ಳೇದು. ಅಬ್ಬಬ್ಬೋ, ಲೋ ಅಲೇ, ಹಸು ಗೂಲಿಗೆ ಗುಮ್ಮಕ್ ಬರ್ತಾ ಇದೆ ನೋಡ್ಬೇನೆ. ನಾರಿ ಕೋಪ ಓರಿ ಮೇಲೆ ತೋರ್ಸೋದು ಒಳ್ಳೇದಲ್ಲ. ಮೊದಲೇ ನಾವು ಕೆಟ್ಟ ನನ್ನ ಮಕ್ಕಳು. ಸುಮ್ಮನೆ ಕೆಣಕಬೇಡ, ಆಮೇಲೆ ನನ್ನ ಕಣ್ಣು ಕೈ ಓಡಾಡದಿರೋ ಕಡೆ ಎಲ್ಲ ಓಡಾಡುತ್ತೆ. ಏಯ್ ಅಣ್ಣ, ಇವಳ ಹತ್ರ ಏನು ಮಾತು? ಬನ್ನಿ ಅಣ್ಣ. ಅಣ್ಣ, ಅವ್ರ ಕಡೆಯವ್ರು ಬಂದ್ರಣ್ಣ. ಮಾತಾಡ್ರೋ ಇವಾಗ. ಏಯ್, ಏನ್ರೋ ಫ್ರೆಂಡ್ಶಿಪ್ ನಿಮ್ಮದು? ಒಳ್ಳೆ ಬಾರಲ್ಲಿರೋ ಡ್ರಿಂಕ್ಸ್ ಸಪ್ಲೈಸ್ ಥರ ಇದ್ದೀರಾ? ಹೇಯ್, ಡ್ರಿಂಕ್ಸ್ಗೋಸ್ಕರ ಫ್ರೆಂಡ್ಸ್ ಆದವ್ರು ಅಲ್ಲ ಕಣೋ ನಾವು. ಈ ದುನಿಯಾದಲ್ಲಿ ದುಶ್ಮನ್ಗಳು 1000 ಜನ ಇದ್ರು ಪ್ರಾಣಕ್ಕೆ ಪ್ರಾಣ ಕೊಡೋ ದೋಸ್ತಿಗಳ ಧೈರ್ಯ ಕಣ ಹೆಚ್ಚು. ಇನ್ನೊಂದ್ಸಲ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರೆ ಸಾವನ್ನ ಹತ್ರದಿಂದ ತೋರಿಸ್ಬಿಡ್ತೀನಿ. ಕೇಳಿಸ್ಕೊಂಡಿಯಲ್ಲ, ಹುಷಾರ್. ಏಯ್, ನಿಮ್ಮ ತೋಟದಲ್ಲಿ ತುಂಬ ರುಚಿ ರುಚಿಯಾಗಿ ಹಣ್ಗಳಿದೆ. ಅದರಲ್ಲಿ ಒಂದು ಹಣ್ಣು ಮೇಲೆ ನನ್ನ ಕಣ್ಣು ಬಿತ್ತು. ಏಯ್, ಹೋಗ ಹೋಗ ಹೋಗ. ಏಯ್ 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 ಬಿಡ್ರಾ ಬಿಡ್ರಾ, ನನ್ನ ಮಕ್ಕಳ ಯಾಕ್ರೋ? ಹೋಗ್ರ. ಏಯ್ ಈಶ್ವರ್, ಏಯ್ ಏನೋ ಏನಾಯ್ತು? ದೇವ್ರೆ ದೇವ್ರೆ ದೇವ್ರೆ, ಕಾಪಾಡಪ್ಪ ಕಾಪಾಡಪ್ಪ. ಎಲ್ಲೋದ್ನು ಇವನು? ಅಂಗಡಿಯಿಂದ ಪೂಜೆ ಸಾಮಾನು ತರೋಕೆ ಹೋದ್ನಾ ಅಥವಾ ಅಂಗಡಿಲಿರೋ ಪೂಜೆನ ಕ್ಯಾಚ್ ಹಾಕೊಳಕೋದ್ನಾ? ಟೆನ್ಷನ್ ಆಗ್ತಿದೆ ಮಗ. ರಿಸಲ್ಟ್ ಅನೌನ್ಸ್ ಮಾಡೋ ಟೈಮ್ ಬೇರೆ ಆಯಿತು. ರ್ಯಾಂಕು ಎಲ್ಲಿದ್ಯೋ? ಎಲ್ಲೋ ಹಾಳಾಗೋಗಿಲ್ಲ. ಆ ಶಾಪ್ ಆಗಿ ಅಗರಬತ್ತಿ ಹಾಕೋದ್ನ ಮಿಸ್ ಮಾಡ್ಬಿಟ್ಟಿದ್ದ. ವಾಪಸ್ ಹೋಗಿ ತಗೊಂಡ್ ಬಂದೆ. ನೀವೇನಷ್ಟು ಟೆನ್ಷನ್ ಆಗ್ಬೇಡಿ. ಅಪ್ಪ ದೇವ್ರೆ, ತಿರುಪತಿ ತಿಮ್ಮಪ್ಪ, ಹೇಗಾದ್ರೂ ಮಾಡಿ ಪಾಸ್ ಮಾಡ್ಸಪ್ಪ. ಇನ್ನೇನು ಕೇಳೋದಿಲ್ಲ. ಎಂತ ಮಾರಯ್ಯ, ಕಳೆದ ಸಾರಿ ರಿಸಲ್ಟ್ ಬಂದಾಗ್ಲೂ ಇದನ್ನೇ ಹೇಳಿದ್ದೆ. ಅದು ಬೇರೆ ದೇವ್ರ ಮಗ. ನಾವು ಪಕ್ಷ ಬದಲಾಯಿಸ್ತೀವಿ, ಲಕ್ಷ್ಯ ಮಾತ್ರ ಬದಲಾಯಿಸಲ್ಲ. ಪಾಸ್ ಆಗ್ಬೇಕಷ್ಟೇ. ಹೇಯ್, ಸ್ಟಾಪ್ ಇಟ್ ಗೈಸ್, ಇಟ್ಸ್ ಪೂಜಾ ಟೈಮ್. ಪೂಜೆ ಶುರು ಮಾಡೋಣ ಬನ್ನಿ. ಓ ದೇವರೇ, ಪಾಸ್ ಮಾಡು ಒಂದ್ಸಲ ನಮ್ಮೇಲೆ ಕಣ್ಬಿಡು. ಬ್ಯಾಕ್ಲಾಗ್ ಇದ್ರು ಪರವಾಗಿಲ್ಲ ಭಗವಂತ, ಡಿಟೇನ್ ಆಗದೆ ಇರೋ ಹಾಗೆ ವರ ನೀಡು. ಪ್ರತಿ ಬಾರಿಯೂ ರಿಸಲ್ಟ್ ಬರುವ ಮುನ್ನ ಒಂದೇ ಬೇಡಿಕೆ, ಒಂದ್ಸಾರಿ ನಮ್ಮ ಕೈ ಹಿಡಿದು ನೋಡು. ಏನೋ ರಿಸಲ್ಟ್ ಬಂತು ಮಗ. ರಿಸಲ್ಟ್ ನೋಡೋಣ. ಮಗ ರಿಸಲ್ಟ್ ನನ್ ನೋಡು. ಮಗ ವೇಟ್ 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 ನೋಡೋಣ. ಸಿ ಮೈನ್ ಆಲ್ಸೋ. ಬೇಗ 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 ನೋಡು, ಓಪನ್ ಮಾಡು. ರಾಜು
ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ಗಾಡ್. ಡೇವಿಡ್ಡು ಮಚ ಒಂದು ಬ್ಯಾಕ್. ಛೇ, ದಾಮಿನಿ ಸರಿ ಬರ್ದಿಲ್ಲ ಮಾರೆ. ನಂದು ಅಬ್ಬಾ ಜಸ್ಟ್ ಪಾಸ್. ದೇವ್ರೆ, ಲೋ ಈಶ್ವರ್, ನಿನ್ 3 ಬ್ಯಾಕ್ ಆಗಿದೆ. ಹಬ್ಬ 3 ಇಯರ್ ಬ್ಯಾಕಿಂದ ಬಚ್ಚವಾದೆ ಮಗ. ಮಗ ನಿಂಗೆ ಕಾಲ್ ಬರ್ತಿದೆ ನೋಡು. ಓಹ್, ಹಲೋ. ಓಯ್ ರ್ಯಾಂಕು, ಯಾರ್ದು ಕರೆ ಮರೆಯ? ಇಷ್ಟು ಮೆಲ್ಲ ಮಾತನಾಡ್ತಿದ್ದೀಯಾ? ಯಾರದೂ ಇಲ್ಲ ಡ್ಯೂಡ್, ನನ್ನ ನೇಟಿವ್ ಫ್ರೆಂಡ್ ಫೋನ್ ಮಾಡಿದ, ಮಾತಾಡ್ತಾ ಇದ್ದೆ. ಲೋ, ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿತ್ತು ಕಣೋ. ಹೌದು ಮರೆಯ, ನನಗೂ ಈಗ ತಾನೇ ಕಾಲ್ ಬಂದಿತ್ತು. ಹೌದು ಕಣೋ, ಸಂಜನಾ ಸಾವಿನ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದಾರಂತೆ. ನಾವೆಲ್ಲ ಒಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತೆ. ಅಯ್ಯೋ, ಪೊಲೀಸ್ ಸ್ಟೇಷನಿಗೆ ಯಾಕೋ? ನಾವೇನಕ್ಕೆ ಹೋಗ್ಬೇಕು ಪೊಲೀಸ್ ಸ್ಟೇಷನಿಗೆ? ಯಾಕೆ ಅಂದರೆ ಸಂಜನಾದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಒಬ್ಬ ಕಲೆಗಾರ ಒಂದು ಚಿತ್ರ ಬಿಡಿಸಿದ್ರೆ ಅದರಲ್ಲಿ ಅವನಿಗೆ ಗೊತ್ತಾಗದೇ ಇರೋ ಹಾಗೆ ಒಂದು ವ್ಯಕ್ತಿತ್ವ ಬಿಡಿಸಿರ್ತಾನೆ. ಅದೇ ರೀತಿ ಪೊಲೀಸರು ಇದ್ರಲ್ಲಿ ಏನಾದರೂ ಇರ್ಬೋದು ಅಂತ ಇನ್ವೆಸ್ಟಿಗೇಟ್ ಮಾಡ್ತಿರ್ಬೋದಲ್ವಾ? ಏನಾದರೂ ಸುಳಿವು ಸಿಗ್ಬೋದು ಅಂತ ನಮ್ಮ ಹತ್ರ ಸ್ಟೇಟ್ಮೆಂಟ್ ತೊಗೊಳ್ತಿದ್ದಾರೆ ಅಂತ ಅನ್ಸುತ್ತೆ. ನನಗೂ ಸಂಜನಾ ಆತ್ಮಹತ್ಯೆಗೂ ಯಾವುದೇ ಸಂಬಂಧ ಇಲ್ಲಪ್ಪ. ಹೀಗೆ ಆದರೆ ನಮ್ಮ ಫ್ಯೂಚರ್ ಕತೆ ಏನ್ರೋ? ಫ್ಯೂಚರು ನಮ್ಮ ಫ್ಯೂಚರ್ ಕಟ್ಕೊಂಡು ಅವ್ರಿಗೇನಾಗಬೇಕು? ಅವ್ರಿಗೆ ಕೇಸ್ ಸಾಲ್ವ್ ಆಗಬೇಕಷ್ಟೇ. ಕೊಲೆ ಮಾಡದೆ ಹೋದ್ರು ನಾವೇ ಕೊಲೆ ಮಾಡಿದ್ದೀವಿ ಅಂತ ಕೇಸ್ ನೀಟಾಗಿ ಕ್ಲೋಸ್ ಮಾಡಿಬಿಡ್ತಾರೆ. ಸತ್ಯ ಅನ್ನೋದು ತುಂಬ ಸೂಕ್ಷ್ಮ ವಿಷಯ. ಸುಳ್ಳಿನ ನಿಲುವು ಸ್ವಲ್ಪ ಅಲ್ಗಾಡಿದ್ರೂ ಸತ್ಯ ಹೊರಗೆ ಬಂದೇ ಬರುತ್ತೆ. ಓ, ಫಾತಿಮಾ ಬಂದ್ಲು? ಪೊಲೀಸ್ ಎಲ್ರಿಗೂ ಫೋನ್ ಮಾಡಿ ಸ್ಟೇಟ್ಮೆಂಟ್ ತಗೊಂಡ್ರಾ? ಹೌದು ಮಾರಾಯ್ತಿ, ನಿನ್ಗೆ ಅಂತ ಕೇಳಿದ್ದು, ನೀ ಅಂತ ಹೇಳಿದ್ದು? ಸಂಜನಾ ಸತ್ತಿನ ನೀನು ಎಲ್ಲಿದ್ದೆ ಅಂತ ಕೇಳಿದಾಗ ಹಾಸ್ಟೆಲಲ್ಲಿದ್ದೆ, ರಿಸಲ್ಟ್ ನೋಡ್ತಾ ಇದ್ದೆ ಅಂತ ಹೇಳಿದೆ. ಬೇರೆ ಏನಾದರೂ ಸಂಜನಾ ಸಾವಿನ ಬಗ್ಗೆ ಗೊತ್ತಾ ಅಂತ ಕೇಳಿದ್ರು. ಅದಕ್ಕೆ ಅವಳು ಅಕಸ್ಮಾತಾಗಿ ಒಂದು ಸಬ್ಜೆಕ್ಟ್ ಏನಾದರೂ ಫೇಲ್ ಆದರೂ ನಾನು ಏನು ಮಾಡ್ಕೋತೀನೋ ಗೊತ್ತಿಲ್ಲ ಅಂತ ಹೇಳಿದ್ಲು ಅಂತ ಹೇಳಿದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಸಂಜನದು ಸೂಸೈಡ್ ಅಂತ ಪ್ರೂವ್ ಆಗೋಯ್ತಲ್ಲ. ಈ ಸೂಸೈಡ್ ವಿಷಯನ ಇಲ್ಲೇ ಬಿಟ್ಬಿಡೋದು ಎಲ್ಲರಿಗೂ ಒಳ್ಳೇದನ್ಸತ್ತೆ. ಇಲ್ಲ, ಇದು ಸೂಸೈಡ್ ಅಲ್ಲ. ರಿಸಲ್ಟ್ ಅನ್ನೋ ಒಂದು ಚಿಕ್ಕ ವಿಷಯಕ್ಕೆ ಸೂಸೈಡ್ ಮಾಡ್ಕೊಳ್ಳೋ ಅಂತ ಹೇಳಿ ಅಲ್ಲ ನಾನು ಸಂಜು. ಜೀವನ ಅನ್ನೋದು ತುಂಬ ದೊಡ್ಡದು ಅಂತ ಹೇಳ್ತಾ ಇದ್ಲು. ಇದರಿಂದ ಏನೋ ರಹಸ್ಯ ಇದೆ. ಆ ರಹಸ್ಯ ನಾನು ಕಂಡು ಹಿಡ್ದೇ ಹಿಡಿತೀನಿ. ಮನಸ್ಸಲ್ಲಿ ಮರೆಯಾದ ಮರೀಚಿಕೆಯಾದೆಯ, ಕನಸಲ್ಲೂ ಕಾಣದ ಕತ್ತಲೆಯಾದೆಯ, ಬರುಡಾದ ಬದುಕಿಗೆ ಮಳೆಯಾಗಿ ಬಂದೆಯ, ಮಳೆಯಲ್ಲಿ ನನ್ನ ಜೊತೆ ನೆನೆದು ಮರೆಯಾದೆಯ. ಅತಿಯಾಗಿದೆ ಹೃದಯ ಬಡಿತ, ಪ್ರತಿ ಕ್ಷಣವೂ ನೆನಪೆ ಖಚಿತ. ನೀನಿಲ್ಲದೇನೆ ಈ ಬಾಳು ಶೂನ್ಯ, ನೀನಿದ್ದರೇನೆ ನಾನಿರುವೆ ಸಂಜನಾ. ಓ ಓ ಓ ಏ ಇಂದ್ರ, ನಡುರಾತ್ರಿ ಏನೋ ಮಾಡ್ತಿದ್ಯಾ? ಬಾರೋ ಮಲ್ಕೊಳ್ಳೋಣ. ಇಲ್ಲ ಮಗ, ನೀನು ಮಲ್ಕೋ, ನಾನು ಆಮೇಲೆ ಬಂದು ಮಲ್ಕೋತೀನಿ. ಇಂದ್ರ, ನೀನು ಇವಾಗ ಮೊದಲಿನ ಥರ ಇಲ್ಲ ಕಣೋ. ಆ ಸಂಜನ ನೆನಪಲ್ಲಿ ಎಷ್ಟು ಅಂತ ಕೊರಗ್ತೀಯ. ಮಣ್ಣಾದವ್ರನ್ನ ನೆನಪಿಸ್ಕೊಂಡು ಕಣ್ಣೀರು ಹಾಕೋದ್ರಲ್ಲಿ ಅರ್ಥ ಇಲ್ಲ ಮಗ. ಇಲ್ಲ ಈಶ್ವರ್, ಕಣ್ಣು ಮುಚ್ಚಿದವ್ರು ಮರೆಯಾದರೆ ಮರಿಬೋದು, ಆದರೆ ಮನಸ್ಸು ಮೆಚ್ಚಿದವ್ರು ಮರೆಯಾದರೆ ಮರೆಯೋಕ್ಕಾಗಲ್ಲ ಕಣೋ. ಬೇಜಾರು ಮಾಡ್ಕೋಬೇಡ ಇಂದ್ರ, ಇನ್ನೂ ಪ್ಲೇಸ್ಮೆಂಟ್ಸ್ ಇದೆ. ನೀನು ಎಲಿಜಿಬಲ್ ಇದೆಯಾ? ಅದಕ್ಕಾದ್ರೆ ಅವಳನ್ನ ಮರೆತು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ. ಸರಿ ಮಗ, ಆಯಿತು.
ಆಮೇಲೆ ಈಶ್ವರ್, ನಾನು ಒಂದು ರಿಪೋರ್ಟ್ ನೋಡಿದೆ. ಆ್ಯಕ್ಚುಲಿ ಏನು ರಿಪೋರ್ಟ್ ಇದು? ಏನಿಲ್ಲ ಮಗ, ಇದು ಅದು ರಿಲೇಟಿವ್ ಒಬ್ಬರು ಆಕ್ಸಿಡೆಂಟ್ ಆಗಿತ್ತು, ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಹೇಳಿದಲ್ಲ. ಏನು ಅವ್ರ ರಿಪೋರ್ಟು? ಏನ್ ರಿಪೋರ್ಟು? ಏನಿಲ್ಲ ಮಗ, ನೀನು ಬಾ ಮಗ, ಟೈಮ್ ಆಯ್ತು, ಬಾ ಮಗ, ಮಲ್ಕೊಳ್ಳೋಣ ಬಾ ಮಗ. ಸರಿ ಮಗ, ಬೈಕ್ ಒಳಗಡೆ ಇಟ್ಟು ಬರ್ತೀನಿ, ನೀನು ಹೋಗಿ ಮಲ್ಕೋ. ಹಲೋ, ಇಂದ್ರ, ನಾನು ನಿನ್ನ ಹತ್ರ ಮಾತಾಡಬೇಕು, ತುಂಬ ಅರ್ಜೆಂಟ್ ವಿಷಯ. ಹಾಂ, ಓಕೆ, ಬರ್ತೀನಿ. ಏನು ಫಾತಿಮಾ, ಏನಾಯ್ತು? ಏನದು ಫೋನಲ್ಲಿ ಮಾತಾಡ್ದಿರೋಂಥ ವಿಷಯ? ಕೆಲವು ವಿಷಯಗಳನ್ನ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಕಣೋ. ನಿನಗೆ ಗೊತ್ತಾ, ಅನುಮಾನದ ಹುತ್ತಾನೆ ಸೃಷ್ಟಿಯಾಗಿದೆ. ಅನುಮಾನನಾ? ಯಾರ ಮೇಲೆ? ಅದು ರಾಜು ಮೇಲೆ. ಫಾತಿಮಾ, ಸರಿಯಾಗಿ ಹೇಳು, ಅದೇನಂತ? ಅವತ್ತು ರಿಸಲ್ಟ್ ಬಂತಲ್ಲ, ಅವತ್ತು ನಾನು ಸಂಜನಾ ಮನೇಲಿದ್ದೆ. ನಾನು ನನ್ನ ರಿಸಲ್ಟ್ ನೋಡ್ತಾ ಇದ್ದೆ, ಸಂಜನಾ ಹಾಲ್ ಟಿಕೆಟ್ ಹುಡುಕ್ತಾ ಇದ್ಲು. ಸಿಗ್ತೇನೆ? ಹುಡುಕ್ತಾ ಇದ್ದೀನಿ. ರಾಜು ಬುಕ್ ನನ್ನ ಹತ್ರ ಹೇಗೆ ಬಂತು? ಯಾರ್ದು ಇದು ಫೋಟೋ ಬುಕ್ಕಲ್ಲಿ ಇಟ್ಕೊಂಡಿದ್ಯಾ? ಇವಳು ವಿದ್ಯಾ ಅಲ್ವಾ? ರಾಜು ಬುಕ್ಕಲ್ಲಿ ವಿದ್ಯಾಮ್ ಫೋಟೋ. ಓ, ಅವತ್ತು ವಿಜಯ್ ಜೊತೆ ಕಾಲೇಜಲ್ಲಿ ಜಗಳ ಆದಾಗ ರಾಜು ನಿಂಗೆ ಡಿಕ್ಕಿ ಹೊಡೆದ ಅಲ್ವಾ? ಹಾಂ, ಹೌದು. ಮೇ ಬಿ ಅವಾಗ ಬುಕ್ ಎಕ್ಸ್ಚೇಂಜ್ ಆಗಿರಬೇಕು. ಆದರೆ ರಾಜುಗೂ ಈ ಹುಡುಗಿಗೂ ಏನೇ ಸಂಬಂಧ? ಅವತ್ತು ಇಂದ್ರನ ಹತ್ರ ರಾಜು ದುಡ್ಡಿಸ್ಕೊಂಡಿದ್ದು ಫೀಸ್ ಕಟ್ಟೋದಕ್ಕಲ್ಲ, ಇವಳ ಶೋಕಿಗೆ. ಫಾತಿಮಾ, ಈ ರಾಜು ಇಂದ್ರಾಗೆ ತುಂಬ ಮೋಸ ಮಾಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರಿಯಕ್ಕೆ ಬಿಡಬಾರ್ದು. ಹಲೋ, ನಾನು ನಿನ್ನ ಹತ್ರ ತುಂಬ ಮಾತಾಡಬೇಕು. ಲೈಬ್ರರಿ ಹತ್ರ ಬಾ. ಫಾತಿಮಾ, ನೀನು ಈ ವಿಷಯನ ಅವತ್ತೇ ಹೇಳಬೇಕಿತ್ತು. ಆದರೆ ರಾಜುನ ನಾನು ತುಂಬ ದಿವಸದಿಂದ ನೋಡ್ತಾ ಇದ್ದೀನಿ. ಅವನು ಸಾಯಿಸುವಂಥ ವ್ಯಕ್ತಿ ಅಲ್ಲ. ಆದರೂ ಈ ಸಾವಿಗೂ ಅವನಿಗೆ ಏನು ಲಿಂಕ್ ಇದೆ ಅಂತ ನಾನು ಕಂಡು ಹಿಡಿತೀನಿ. ಡೇವಿಡ್ ಇಲ್ಲೇ ಇದ್ದಾನೆ. ಹೋಯ್ ರ್ಯಾಂಕು. ಹೇ ಡೇವಿಡ್, ಎಲ್ಲಿ ಅಂತ ಹುಡ್ಕೋದು ನಿನ್ನ? ಫಾತಿಮಾ ನನಗೆಲ್ಲ ವಿಷಯ ಹೇಳಿದ್ಲು. ಅವತ್ತು ಲೈಬ್ರರಿ ರಿಜಿಸ್ಟ್ರಲ್ಲಿ ಕೂಡ ಸಂಜನಾ ಜೊತೆ ನಿನ್ನ ನೇಮ್ ಇತ್ತು. ರ್ಯಾಂಕೋ, ಸಂಜನಾ ನಿಂಗೆ ಫೋನ್ ಮಾಡಿ ಕರೆದಿದ್ಯಾಕೆ? ಲೈಬ್ರರಿ ಟೆರೆಸ್ ಮೇಲೆ ಏನಾಯಿತು ಹೇಳ್ತೀಯೋ ಇಲ್ವೋ? ಲೋ ರ್ಯಾಂಕು, ಈಗಿರೋ ಎಲ್ಲ ಸಂಶಯ ನಿನ್ನನ್ನೇ ಕೊಲೆಗಾರ ಅಂತ ಬೆರಳು ಮಾಡಿ ತೋರಿಸ್ತಾ ಇದೆ. ಈಗಲೂ ನೀನು ಬಾಯಿ ಬಿಟ್ಟಿಲ್ಲ ಅಂದರೆ ಇದೆಲ್ಲ ನಿಜ ಅಂತ ನಾವು ನಂಬ್ಕೋಬೇಕಾಗುತ್ತೆ. ಬೇಗ ಹೇಳು ಮಾರಯ್ಯ. ಅದು ಆವತ್ತು ಏನಾಯಿತು ಅಂದರೆ, ರಾಜು, ನಿಜ ಹೇಳು, ಆ ವಿದ್ಯೆ ಖರ್ಚು ಮಾಡ್ತಿರೋ ಹಣ ಎಲ್ಲಿಂದ ಬಂತು? ಈ ಥರ ಸುಳ್ಳು ಹೇಳ್ಬಿಟ್ಟು ದುಡ್ಡಿಸ್ಕೋತಾ ಇದೆಯಾ? ತಲೆ ತಗ್ಸ್ಕೊಂಡು ಯಾಕೆ ನಿಂತಿದ್ಯಾ? ಈ ಥರ ಮೋಸ ಮಾಡ್ತಿದ್ಯಾ ಅಂತ ಅನ್ನಿಸ್ತಿಲ್ವಾ? ಎಸ್, ಬಟ್ ಆ ದುಡ್ಡನ್ನೆಲ್ಲ ನಾನು ವಾಪಸ್ ಮಾಡ್ತೀನಿ. ವಾಪಸ್ ಮಾಡೋದು? ಹಾಗಾದರೆ ಈ ವಿಷಯನ ಯಾಕೆ ಎಲ್ಲರಿಂದ ಮುಚ್ಚಿಟ್ಟೆ? ನೋಡು ರಾಜು, ನಂಗೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಬೆಳಗಾಗೋದ್ರ ಮುಂಚೆ ಇಂದ್ರಂಗೆ ನೀನೇ ಈ ವಿಷಯ ತಿಳಿಸಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಾನೇ ಹೇಳಬೇಕಾಗತ್ತೆ. ನನಗೆ ಆ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ಸಾಯಿಸ್ಬಿಟ್ಯಾ? ಇಲ್ಲ ಇಲ್ಲ ಇಂದ್ರ, ಆವತ್ತು ನಾನು ಸಾಯಿಸಿಲ್ಲ. ಅದಾದಮೇಲೆ ನಾನು ಅಲ್ಲಿಂದ ಹೊರಟು ಬಂದೆ. ಇಂದ್ರ, ಡೇವಿಡ್, ನಾನು ಈ ಕೊಲೆನ ಮಾಡಿಲ್ಲ. ಮತ್ತ್ಯಾಕೆ ಈ ವಿಷಯನ ಇಲ್ಲಿವರೆಗೂ ಮುಚ್ಚಿಟ್ಟೆ? ಎಲ್ಲಿ ಈ ಸಾವಿನ ವಿಷಯದಲ್ಲಿ ನನ್ನ ಫ್ಯೂಚರ್ ಹಾಳಾಗೋಗುತ್ತೋ ಅಂತ ನಾನು ಈ ವಿಷಯನ ನಿಮ್ಮ ಹತ್ರ ಯಾರ ಹತ್ರನೂ ಹೇಳಿಲ್ಲ. ಅಂಕಲ್, ನೀವ್ಯಾಕೆ ಈ ಕೆಲಸ ಮಾಡ್ತಿದ್ದೀರಾ? ಇದಕ್ಕೆ ಅಂತಾನೆ ಜನ ಇದ್ದಾರೆ. ಓ ಹೌದಾ? ಅಂಕಲ್, ಅದು ಬೇರೆ ದೊಡ್ಡ ರಾಶಿ ಇರೋ ಅಷ್ಟೊಂದು ಕಸ ಅಲ್ಲ ಬಿಡಿ. ಎಲ್ಲೋ ಸಣ್ಣ ಪುಟ್ಟ ಪೇಪರ್ ಬಿದ್ದಿದೆ ಅಷ್ಟೇ. ಸಣ್ಣ ಪುಟ್ಟನ ನೋಡಪ್ಪ ಹುಡುಗ, ನಿನ್ನದು ಇನ್ನು ಕಂಡಿದ್ದಷ್ಟೇ ನಿಜ ಅಂತ ಅನ್ಕೊಳ್ಳೋ ವಯಸ್ಸು. ಇದು ನಿನ್ನ ಕಿರುನೋಟ, ಆದ್ರೆ ಸಮಸ್ಯೆ ತುಂಬಾ ದೊಡ್ಡದಿದೆ. ಇದು ನೋಡೋಕ್ ಮಾತ್ರ ಚಿಕ್ಕದಿರ್ಬೋದು, ಈ ಪಾರ್ಕ್ ತುಂಬಾ ಎಷ್ಟು ಕಸ ಇರ್ಬೋದು ಅಂತ ಗೊತ್ತಾ ಮಗು ನಿನಗೆ? ಯೋಚನೆ ಮಾಡಿ ನೋಡು ಮಗ. ಈ
ಯೋಚನೆ ಮಾಡಿ ನೋಡು ಮಗ. ಯಾಕೋ ಇಂದ್ರ ಎಲ್ಲರನ್ನೂ ಬರಕ್ಕೆ ಹೇಳ್ದೆ? ನನಗೆ ಗೊತ್ತು ನಿನ್ಗೆಷ್ಟು ದುಃಖ ಆಗ್ತಾ ಇದೆ ಅಂತ. ಅದನ್ನು ಮರ್ತ್ಬಿಡೋ. ಸಂಜನಾ ನಮ್ಮ ಮನಸ್ಸಲ್ಲೇ ಇದ್ದಾಳ್ ಕಣೋ. ಹೌದು ಮಗ, ನೀನು ಬೇಜಾರಾಗಿದ್ದರೆ ನಮಗೆಲ್ಲ ಬೇಜಾರಾಗುತ್ತೆ. ಬೇಜಾರು ಅನ್ನೋದು ಭಾವನೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರೋರು ಬಿಟ್ಟೋದ್ರೆ ಮಾತ್ರ ಆಗಲ್ಲ. ದಿನಾಲು ಜೊತೆಗಿದ್ದು ಎಲ್ಲ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಹಾಗೆ ಸೂಕ್ಷ್ಮವಾಗಿರ್ತಾರಲ್ಲ, ಅವರಿಂದನೂ ಆಗುತ್ತೆ. ಸಂಜನಾ ಸಾವಾಗಿದ್ದ ದಿನ ಲೈಬ್ರರಿ ರಿಜಿಸ್ಟರಲ್ಲಿ ರಾಜು ಹೆಸರಿತ್ತು. ಹೌದಾ? ರಾಜು ಹೆಸರಾ? ಹೌದು. ಸಂಜನಾದು ಆತ್ಮಹತ್ಯೆ ಅಲ್ಲ, ಕೊಲೆ ಅಲ್ವಾ ಈಶ್ವರ್? ರಾಜುಗೆ ಕನ್ನಡ ಮಾತಾಡೋದು ಬಿಟ್ಟು ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಹೌದು ಇಂದ್ರ, ಅವತ್ತು ನಮ್ಮ ಮನೇಲಿ ರಾಜು ಆತ್ಮಹತ್ಯೆ ಅಂತ ಹೇಳುವಾಗ ನೀನೊಬ್ಬನೇ ತಾನೇ ತುಂಬ ಸಪೋರ್ಟ್ ಮಾಡಿದ್ದು. ಸಂಜನಾ ಮನೆ ಮುಂದೆ ಒಬ್ಬ ಓಡೋಗಿದ್ದು ಬರೀ ಇವನ್ ಶೂ ಮಾತ್ರ ಎತ್ಕೊಂಡಲ್ಲ, ನಿನ್ನ ನೋಡಿ ಭಯದಿಂದ ಹೋಗಿದ್ದು. ಅವತ್ತು ಏನಾಯ್ತು ಅಂದರೆ, ಅಬ್ಬಾ ಅಂತೂ ನನ್ನ ಇವಂದೊಳ್ಳೆ ಹೇಯ್ ಯಾರೋ ನೀನು? ಸರ್ ಪೊಲೀಸ್ ಹಿಡ್ಕೊಳ್ಬಿಡಿ ಸರ್, ಪ್ಲೀಸ್ ಸರ್. ಈ ಮೊಬೈಲ್ ನಿಂಗೆ ಹೆಂಗೆ ಸಿಕ್ತು? ಈ ಮೊಬೈಲ್ ತಗೊಂಡು ಮನೆ ಹತ್ರ ಯಾಕೋ ಬಂದಿದ್ದೆ? ಹಾಂ, ಹೇಳ್ತೀಯಾ ಇಲ್ವೋ? ಸರ್ ಅವತ್ತು ಯಾರಾವತ್ತು ಒಳ್ಳೆ ಬಕ್ರ ತಗೊಳಕೊಂಬಿಟ್ಟ. ಇವರು ಯಾರು ಹಿಂಗೆ ಜಗಳ ಆಡ್ತವ್ರೆ? ಮೇಲಿಂದ ಅವ್ರನ್ನ ತಳ್ಳಿ ಸಾಯಿಸಿದ್ರು ಸರ್. ಏನೋ ಸಂಜನನ ತಳ್ಳಿಕೊಂದ್ರ? ಯಾರೋ ತಳ್ಕೊಂಡಿದ್ದು? ತೋರ್ಸು ಬಾ. ಹಲೋ, ಈಶ್ವರ್, ವಾಟ್ ಈಸ್ ದಿಸ್? ನಿನ್ನಿಂದ ಎಲ್ಲ ನನ್ನ ಡೊಟ್ಪಟ್ಬಿಟ್ರಲ್ಲೋ. ಇದೇ ಸಿಟ್ಟಿಂದ ತಾನೇ ನೀನು ಸಂಜನನ ಸಾಯಿಸಿದ್ದು. ಸಂಜನಾ, ಯಾಕೆ ಏನನ್ನು ಮಾತಾಡ್ತಿದ್ಯಾ? ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಹುಳಿ ಇಳ್ಬೇಕು ಅಂತಿದ್ಯಾ? ಇಲ್ಲ ಈಶ್ವರ್, ರಾಜು ಇಂದ್ರಂಗೆ. ಸುಮ್ಮನೆ ಇರೋ, ನೀನು ಮಾತಾಡಬೇಡ. ನಮ್ಮದು ನಿಜವಾದ ಫ್ರೆಂಡ್ಶಿಪ್ಪು. ನೀನು ಮಧ್ಯದಲ್ಲಿ ಈ ಥರ ಮಾತಾಡೋದು ಸರಿ ಇರಲ್ಲ. ರಾಜುಗೇನೋ ಜೋರಾಗಿ ಮಾತಾಡ್ತಿದ್ದೆ, ಇಂದ್ರ ನಮ್ಮಿಂದ ಕಿತ್ಕೋಬೇಕು ಅಂತಿದ್ಯಾ ನೀನು? ಈಶ್ವರ್, ಆ ಸಿಟ್ಟು ಹಿಡ್ತಕ್ಕೆ ಹಿಡ್ಕೊಳಕ್ಕಾಗದೆ ತಾನೇ ನೀನು ಆಸ್ಪತ್ರೆಗೆ ಹೋಗ್ತಾ ಇರೋದು. ಈಶ್ವರ್, ಯಾಕೆ ಹಿಂಗೆ ಮಾಡಿದೆ? ಸಂಜು ನಮ್ಗೆ ಎಂಥ ಒಳ್ಳೆ ಸ್ನೇಹಿತೆ. ಇಂದ್ರಂಗೆ ಅವಳಂದ್ರೆ ಎಷ್ಟಿಷ್ಟ ಅಂತ ನನಗಿಂತ ಜಾಸ್ತಿ ನಿನಗೆ ಗೊತ್ತು. ಹೌದು. ಸಂಜನನ್ ಕೊಂದಿದ್ದು ನಾನೇ. ನನಗೆ ಹೇಳ್ಕೊಳಕ್ಕಾಗ್ದಿರೋಂಥ ಸತ್ಯ ಹೊಂದಿದ್ದೆ. ಅದನ್ನು ಹೇಳ್ಕೊಳಕ್ಕಾಗದೆ ನಾನು ಎಷ್ಟೋ ಓದಾಡ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ನಾನೊಬ್ಬ ಕೊಲೆಗಾರ, ನನ್ನ ಜೊತೆಗಿದ್ದ ಪವಿತ್ರ ಸ್ನೇಹಿತನ ಕೊಂದೆ ಅನ್ನೋ ಚಿಂತೆ ನನ್ನ ಮನಸ್ಸಲ್ಲಿ ದಿನ ನನ್ನ ಕಾಡ್ತಾ ಇರುತ್ತೆ. ನಾನು ಆಸ್ಪತ್ರೆಗೆ ಹೋಗಿದ್ದೆ. ಸ್ನೇಹಕ್ಕೆ ಇಷ್ಟು ಬೆಲೆ ಕೊಡೋ ನಿಮ್ಮಂಥವ್ರ ಮಧ್ಯೆ ನಾನು ಇರಬಾರ್ದು.
ನಾನು ಪಾಪಿ, ಕೆಟ್ಟವನು, ನಾನೊಂದು ಪ್ರಾಣ ತೆಗೆದಿದ್ದೀನಿ. ಆ ದೇವರು ಕೂಡ ನನ್ನ ಕ್ಷಮಿಸಲ್ಲ. ಈ ಸ್ನೇಹ ತರಂಗದಲ್ಲಿ ಸದ್ದಿಲ್ಲದೆ ಒಂದು ಕೆಟ್ಟ ಹೆಜ್ಜೆ ಇಟ್ಬಿಟ್ಟಿದ್ದೀನಿ. ಈ ಸ್ನೇಹ ತರಂಗದಲ್ಲಿ ನಾನು ಇರಬಾರ್ದು. ನಾನು ಹೋಗ್ತೀನಿ. ಈಶ್ವರ್, ನಿಂತ್ಕೋ ಈಶ್ವರ್. ಜಗತ್ತಲ್ಲಿ ನಿಜವಾದ ಸಂಬಂಧ ಅಂದರೆ ಸ್ನೇಹ ಸಂಬಂಧ. ತಪ್ಪುಗಳನ್ನು ಒಪ್ಪುಗಳನ್ನಾಗಿಸಿ ತಿದ್ದಿ ಬುದ್ಧಿ ಹೇಳಿ ಮುಂದಿನ ಬಾಳ ನೌಕೆಯ ನಾವಿಕನನ್ನಾಗಿ ಬದಲಾಯಿಸುವುದೇ ಪವಿತ್ರ ಸ್ನೇಹ. ಸ್ನೇಹ ಚಿರನೂತನ, ಸ್ನೇಹ ನವನವೀನ, ಸ್ನೇಹ ಜೀವಗಳನ್ನು ಬೆಸೆವ ಮಧುರ ಕೊಂಡಿ. ಸ್ನೇಹಕ್ಕೆ ಸ್ನೇಹವೇ ಸಾಟಿ.